ಎಷ್ಟು ಬಾರಿ ಆಗೈತೆ ನೋಡ್ರಿ ಚುನ್ಮರಿ ಮಿಸಳ. ಚುನ್ಮರಿಗೆ ಪಪ್ಪಡ ರೈಸ್ ಅಂತಲೂ ಕರಿತಾರೆ. ಇದರ ಮಿಸಳನ್ನ ಮಾಡಿದ್ರೆ ಭಾರಿ ಟೇಸ್ಟ್ ಆಗತಿ. ಬರ್ರಿ ಯಾವ ರೀತಿ ಇದನ್ನು ಮಾಡೋದು ಅನ್ನೋದನ್ನು ನೋಡ್ಕೊಂಡ ಬರೋಣ. ಫಸ್ಟ್ ನೀವು ಒಂದು ಪಾತ್ರೆಯಲ್ಲಿ 2-3 ಹುಣಸೆ ಬೊಟ್ಟುಗಳನ್ನು ಮತ್ತು ಬೆಲ್ಲದ ಜೊತೆ ನೀರಲ್ಲಿ 2-3 ಗಂಟೆಗಳ ಕಾಲ ನೆನೆಸಿ ಹಾಕಬೇಕು. ಮತ್ತೊಂದು ಪಾತ್ರೆಯಲ್ಲಿ ಚುನುಮರಿಯನ್ನು, ಒಂದು ತೆಳುವಾದ ಚುನುಮರಿಯನ್ನು ತಗೋಬೇಕು. ದಿಪ್ಪು ಚುನುಮರಿ ತೊಗೊಂಡ್ರೆ ಅವು ಸರಿಯಾಗಿ ನೆನೆಯುವುದಿಲ್ಲ. ಇದಕ್ಕೆ ಅಚ್ಚ ಖಾರದ ಪುಡಿ ಅಂದರೆ ಬಂಗಿ ಪುಡಿಯನ್ನೆಲ್ಲ ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬಿಸಿದ ಸಕ್ಕರೆ, ಅದರಲ್ಲಿ ಪುಡಿ ಮಾಡಿ ಇಟ್ಟಂಥ ಸಕ್ಕರೆಯನ್ನು ಉಪಯೋಗಿಸ್ತೀವಿ. ಒಂದು ಸ್ವಲ್ಪ ಪುಟಾಣಿ, ಒಂದು ಸ್ವಲ್ಪ ಶೇಂಗಾ ಹಾಕಿದ್ದು. ಅದೇ ರೀತಿ ಒಂದು ಸ್ವಲ್ಪ ಮಸಾಲ ಪೌಡರನ್ನು ಕೂಡ ನಾವಿಲ್ಲಿ ಸೇರಿಸಿಕೊಳ್ಳುತ್ತೇವೆ. ಇನ್ನು ಮಿಕ್ಸ್ ಅನ್ನ ಅಂದರೆ ಚೂಡ ಅನ್ನ ಹಾಕೋರಿ. ಆಮೇಲೆ ಹೆಚ್ಚಿದಂಥ ಉಳ್ಳಿಗಡ್ಡಿ ತುಣುಕುಗಳನ್ನು ಕೂಡ ಅದರಲ್ಲಿ ಸೇರಿಸಿಕೊಳ್ಳೋಣ. ಆಮೇಲೆ ಹುಣಸೆ ಮತ್ತು ಬೆಲ್ಲದ ನೀರನ್ನು ಸರಿಯಾಗಿ ಒಂದು ಕೈಯಿಂದ ಹೆಚ್ಚಿಕೆ ಆ ಬೊಟ್ಟುಗಳನ್ನು ಹೆಚ್ಚಿಕೋಬೇಕು. ಅಂದರೆ ಎಲ್ಲ ಅದು ಹುಳಿ ರಸ ಬಿಡ್ತೈತಿ ನೀರಲ್ಲಿ. ಇದನ್ನು ಒಂದು ಶಿಫ್ಟ್ ಅಂದರೆ ಸಾಣಿಗೆಯನ್ನು ತೊಗೊಂಡು ಸೋಸ್ಕೋಬೇಕು, ಅದರೊಳಗೆ ಹಾಕೋಬೇಕು. ಡೈರೆಕ್ಟ್ ಹಂಗೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದೇನಾದ್ರು ಚಟ್ಟದ ಬೀಳ್ತಿ. ನಿಮ್ಗೆ ಹುಳಿ ಕಮ್ಮಿ ಬೇಕಾದಪ್ಪ ಅಂದ್ರೆ ಬೆಲ್ಲವನ್ನು ಹೆಚ್ಚು ಸೇರಿಸ್ಕೋಬೇಕು. ಅಂದರೆ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಒಂದು ಹುಣಸೆ ಮತ್ತು ಬೆಲ್ಲದ ನೀರು ಎಲ್ಲ ಕಡೆ ಅಪ್ಲೈ ಆಗಬೇಕು. ಸ್ವಲ್ಪ ಹಾಕೋರಿ, ಭಾಳ ಹಾಕೋಬೇಡ್ರಿ. ಯಾಕೆ ಒಮ್ಮೆ ಭಾಳ ತೀರಾ ಮೆತ್ತಗಾಗಿ ಬಿಡ್ತಾವೆ. ಮರಿ ಭಾಳ ತಿಳ್ಕೊಂಡ್ಲಿ ನೋಡ್ಕೊಂಡು ಮೀಡಿಯಮ್ ನಿಮ್ಗೆ ಎಷ್ಟು ಮೆತ್ತಗಬೇಕು ಅಷ್ಟು ಹಾಕೋರಿ. ಒಬ್ಬೊಬ್ಬರು ಪೂರ ಮೆತ್ತಗೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಸ್ವಲ್ಪ ಒಣ ಚುರುಮರಿ ಇಷ್ಟಪಡ್ತಾರೆ. ಹೀಗಾಗಿ ಸ್ವಲ್ಪ ಹಾಕೋತ ಮಿಕ್ಸ್ ಮಾಡ್ಕೋತ ಹೋಗಬೇಕು. ಒಂದೇ ರೀತಿಯಾಗಿ ಚುರುಮರಿ ತಂದು ಖಾರ ಹಚ್ಚಿ ತಿಂದು ಬೇಜಾರಾಗಿದ್ರೆ ಈ ರೀತಿ ನೀವು ಮಿಶ್ರಣ ಮಾಡ್ಕೋಬಹುದು. ನೋಡ್ರಿ ಟೇಸ್ಟ್ ನೋಡತ್ತಾರು. ಇನ್ನೊಂದು ಸ್ವಲ್ಪ ಹುಳಿ ಹಾಕತ್ತಾರು. ಒಮ್ಮಿಲಿಗೆ ಸರ್ವ್ ಮಾಡಿಬಿಡ್ರಿ. ಪೈಲು ಟೇಸ್ಟ್ ನೋಡಿ ಆಮೇಲೆ ಸರಿಯಾದ ಒಂದು ರುಚಿ ಬಂದಿದ್ದಪ್ಪ ಅಂದ್ರೆ ಬೇರೆಯವರಿಗೆ ಹಾಕಿಕೊಡ್ರಿ. ಓಕೆ, ಪರ್ಫೆಕ್ಟ್. ನೀವು ಈಗ ರೆಡಿ ಆಗಿವು. ಬರ್ರಿ ಎಲ್ಲರೂ ಕೂಡಿ ಚುರುಮರಿ ಮಿಶ್ರಣ